ಸರ್ ಮುಖ್ಯಮಂತ್ರಿಗಳ ಧ್ವನಿಯನ್ನ ಕುಗ್ಗಿಸುವ ಕೆಲಸ ಇಲ್ಲಿ ಆಗ್ತಿದೆ ಅನ್ಸುತ್ತಾ? ನಿಮ್ಗೇನ್ ಅನ್ಸುತ್ತೆ? ನಮ್ಗೆ ಗೊತ್ತಿಲ್ಲ ಸರ್, ನೀವ್ ಹೇಳ್ಬೇಕು. ನಾನು ಹೇಳದ್ನಲ್ಲ ಅಸಹಾಯಕರಾಗಿದ್ದಾರೆ ಅಂತ ಹೇಳದ್ನಲ್ರಿ. ಅಸಹಾಯಕರಾದ್ರೆ ಅಸಹಾಯಕತೆ ಯಾವಾಗ ವ್ಯಕ್ತ ಆಗ್ತದೆ ಅಂದ್ರೆ ಅವ್ರ ಧ್ವನಿ ಕುಗ್ಗಿದಾಗ ಮಾತ್ರ ಅಸಹಾಯಕತೆ ವ್ಯಕ್ತ ಆಗ್ತದೆ, ಹೌದಲ್ವಾ? ಈ ಎರಡು ಒಂದೇ ಪ್ರಕರಣ ಸರ್. ತಮ್ಮನ್ನ ವಜಾಗೊಳಿಸಿದ್ದು ನಿನ್ನೆ, ಒಬ್ಬರನ್ನ ವಜಾಗೊಳಿಸಿದ್ದು, ಒಬ್ಬರನ್ನ ಪಕ್ಷದಿಂದ ಕೈ ಇದ್ ಮಾಡಿದ್ದು, ಎಲ್ಲ ಸಿವಿಲರ್ ಸರ್, ಒಂದೇ ತರ ಪ್ರಕರಣ. ನೀವು ನೋಡಿ, ಯಾರೆಲ್ಲ ಸಿದ್ದರಾಮಯ್ಯನವ್ರ ಪರ ಇದಾರೆ ಅಂತವ್ರನ್ನ ಟಾರ್ಗೆಟ್ ಮಾಡ್ತಾ ಇರ್ತಕ್ಕಂಥದ್ದು ಅಂತ ಹೇಳಿ ಜನ ಮಾತಾಡ್ತಾ ಇದಾರೆ. ಜನ ಮಾತಾಡ್ತಾ ಇದಾರ್ರಿ. ಭೇಟಿ ಮಾಡೋ ಅಗತ್ಯ ಇದೆಯಾ ಸರ್? ಯಾರಿಗೆ ಸತೀಶ್ ಜಾರಕಿಹೊಳಿ ಅವರು ನೋಡಿ ಕೇಳಿ, ಸತೀಶ್ ಜಾರಕಿಹೊಳಿ ಅವರು ಇನ್ನೊಬ್ರು ಅವರೆಲ್ಲ ಕ್ಯಾಬಿನೆಟ್ ಸಚಿವರು ಇರ್ತಾರೆ, ಕೊಲೀಗ್ಸ್ ಇರ್ತಾರೆ. ಅವ್ರುಗಳು ಪರಸ್ಪರವಾಗಿ ಅವ್ರ ಇಲಾಖೆಯಲ್ಲಿ ಆಗ್ತಕ್ಕಂಥ ಕೆಲಸ ಇರ್ತವೆ, ಇವ್ರ ಇಲಾಖೆಯಲ್ಲಿ ಆಗ್ತಕ್ಕಂಥ ಕೆಲಸಗಳು ಇರ್ತವೆ. ಅದರಿಂದ ಯಾರೇ ಮಂತ್ರಿಗಳು ಯಾರನ್ನೇ ಭೇಟಿ ಮಾಡಿದ್ರು ಕೂಡ ಅದಕ್ಕೆ ರಾಜಕೀಯ ಅರ್ಥ ಕಲ್ಪಿಸಬಾರದು ಅಂತ ಹೇಳಿದ್ದಾರೆ. ವಾಲ್ಮೀಕಿ ಸಮುದಾಯದ ಟಾರ್ಗೆಟ್ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ರು. ನೋಡಿ, ಅದು ಯಾರ್ಯಾರು ಯಾವ್ಯಾವ ಅಜೆಂಡಾ ಇಟ್ಕೊಂಡು ಚರ್ಚೆ ಮಾಡ್ತಾರೋ ನನಗ್ ಗೊತ್ತಿಲ್ಲಪ್ಪ. ನನಗ್ ಗೊತ್ತಿರೋದೇನಂದ್ರೆ ಅವರು ಎಲ್ಲ ಕೊಲೀಗ್ಸ್ ಇರ್ತಾರೆ. ಕೊಲೀಗ್ಸ್ ಯಾರು ಪರಸ್ಪರ ಭೇಟಿ ಮಾಡ್ತಕ್ಕಂಥ ಅದ್ರಲ್ಲಿ ಯಾವುದೇ ರೀತಿಯ ದೋಷ ನನಗೆ ಕಂಡು ಬರ್ತಾ ಇಲ್ಲ. ಸರ್, ಜಮೀರ್ ಅವರು ನಾನು ಕೇರಳಕ್ಕೆ ಹೋಗಿದ್ದು ಪಕ್ಷದ ಶಿಸ್ತಿನ ಕಾರಣಕ್ಕೆ, ಅಥವಾ ಪಕ್ಷ ಹೇಳಿದ ಕಾರಣಕ್ಕೆ ನಾನು ಮೋಜು ಮಸ್ತಿ ಮಾಡಕ್ ಹೋಗಿರ್ಲಿಲ್ಲ. ಪಕ್ಷ ಹೈಕಮಾಂಡ್ ಹೇಳಿತ್ತು. ಇದ್ರೆ ಈಗ ಶಾಮನೂರ್ ಶಿವಶಂಕರಪ್ಪನವರು ದಿವಂಗತರಾಗಿದ್ದಾರೆ, ಅವ್ರ ಬಗ್ಗೆ ನಾವು ಯಾವುದೇ ರೀತಿಯ ಕಾಮೆಂಟ್ಸ್ ಮಾಡಬಾರ್ದು, ಗೊತ್ತಾಯ್ತಾ? ಆದ್ರೂ ಕೂಡ ಶಿವಮೊಗ್ಗ ಎಲೆಕ್ಷನ್ಗೆ ಹೋಗಿ ಅವರು ರಾಘವೇಂದ್ರನಿಗೆ ಮತ ಹಾಕಿ ಅಂತೇಳಿ ಭಾಷಣ ಮಾಡ್ಬಿಟ್ರು. ಅವಾಗೇನು ಕ್ರಮನೇ ಆಗ್ಲಿಲ್ಲ. ಇಸ್ ಇಟ್ ನಾಟ್ ಅಮೌಂಟ್ಸ್ ಟು ಇಂಡಿಸಿಪ್ಲಿನ್? ಮತ್ತೆ ಅವಾಗ ಇವರೇ ಎಲ್ಲ ಇದ್ರಲ್ಲ, ಏನ್ ಮಾಡ್ತಿದ್ರು ಇವರೆಲ್ಲ? ಅವ್ರಿಗೆ ಅಟ್ಲೀಸ್ಟ್ ಒಂದು ಮೌಖಿಕವಾಗಿ ಹೇಳೋವರೆಗೂ ಮುಗಿಸ್ಬಿಟ್ರಿ. ಮೌಖಿಕವಾಗಾದ್ರೂ ಕೂಡ ಅವ್ರಿಗೊಂದು ಎಚ್ಚರಿಕೆ ಕೊಡ್ಬೇಕಲ್ಲ, ಏನೋ ಕೊಟ್ಟಿದ್ರ? ಮತ್ತೆ ಅವ್ರು ಹೋಗಿ ಡಯಾಸ್ ಹಾಕೊಂಡು ಡಯಾಸ್ ಮೇಲೆ ರಾಘವೇಂದ್ರನಿಗೆ ಮತ ಹಾಕ್ಬೇಕು ಅಂತ ಹೇಳಿ ಮಾತಾಡ್ತಾರೆ. ನಾವು ಅವ್ರ ಬಗ್ಗೆ ಆರೋಪ ಮಾಡ್ತಾ ಇಲ್ಲ, ಸಂಗತಿ ಹೇಳ್ತಾ ಇದ್ದೀನಿ ಅಷ್ಟೇ. ಅವೆಲ್ಲನೂ ಕೂಡ ಇಂಡಿಕೇಶನ್ ಇಂಡಿಸಿಪ್ಲಿನ್ಗೆ. ಅದೆಲ್ಲ ಈಗ ಅವ್ರದ್ದು ಘೋಷಣೆ ಆಗೋದಕ್ಕಿಂತ ಮುಂಚೆನೆ ಹೋಗಿ ನಾಮಪತ್ರ ಸಲ್ಲಿಸ್ತಕ್ಕಂಥದ್ದು, ಪಕ್ಷದಲ್ಲಿ ಶಾಸಕರಾಗಿದ್ದುಕೊಂಡು ಇನ್ನೊಂದು ಪಕ್ಷಕ್ಕೆ ವೋಟ್ ಹಾಕಿ ಅಂತೇಳಿ ಬಹಿರಂಗವಾಗಿ ಹೇಳ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಪಕ್ಷಕ್ಕೆ ಇಂಡಿಸಿಪ್ಲಿನ್ ಇದೆ ಪಕ್ಷದಲ್ಲಿ ಅಂತಕ್ಕಂಥದ್ದನ್ನ ತೋರಿಸಿ. ಕುಟುಂಬಕ್ಕೆ ಮನೆ ಹಾಕ್ತಾ ಇದ್ದಾರೆ ಅಂತ. ನೋಡಮ್ಮ, ರಾಜ್ಯ ನಾಯಕರು ಹೈಕಮಾಂಡ್ ಎಲ್ಲ ಒಟ್ಟಿಗೆ ಚರ್ಚೆ ಮಾಡಿನೇ ತೀರ್ಮಾನ ಮಾಡೋದು. ಯಾರೊಬ್ರೆ ಮಾಡ್ತಾರೆ ಅಂತ ಹೇಳಿ ಏನು ತಿಳ್ಕೊಬಾರ್ದು. ನೋಡಿ, ಬಂದಿರೋ ಮಿನಿಸ್ಟರ್ ತಗೊಳ್ಳಿ. ಒಂದೇ ಕುಟುಂಬಕ್ಕೆ ಒಂದು ಕುಟುಂಬಕ್ಕೆ ಮನೆ ಹಾಕ್ತಾ ಇದ್ದಾರೆ, ಒಂದು ಕುಟುಂಬಕ್ಕೆ ಮನೆ ಹಾಕ್ತಾ ಇದ್ದಾರೆ ಅಂತ. ನೋಡ್ರಿ, ರಾಜಕೀಯದಿಂದ ಹೇಳಿದ್ರೆ ಪೊಲಿಟಿಕಲ್ ಕಂಪಲ್ಷನ್ಸ್ ಏನ್ ಬರ್ತವೆ ಅಂತ ಗೊತ್ತಿಲ್ಲ. ಹೋಗ್ಬಿಟ್ಟು ಬನ್ನಿ, ಹೊರಟಿದಾರೆಲ್ಲ ಪಾಪ. ಆಯ್ತಲ್ಲ, ಹೇಳುತ್ತಲ್ಲ, ನಾನು ಆಗ್ಬೇಕು ಅಂತ ಪ್ರಯತ್ನ ಮಾಡೋದಿಲ್ಲ, ನಾನು ಆಗೋದು ಇಲ್ಲ. ನಡೀರಿ, ಎಲ್ಲ ವಾಪಸ್ ಹೊರಟ್ರಲ್ಲ ಡೆಲ್ಲಿಯಿಂದ. ಬೆಳಿಗ್ಗೆನೆ ಹೊರಟ್ರಲ್ರಿ, ಲ್ಯಾಂಡ್ ಆಗೋರು ಎಲ್ಲಾರು ಹೋಗಿ ಕೇಳ್ಕೊಂಬನ್ನಿ. ಅವರೆಲ್ಲರ ಬಯಕೆ ಈಡೇರ್ಲಿ ಅಂತೇಳಿ ನಾನು ಆಶಿಸ್ತೇನೆ. ನಡೀರಿ, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.